ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಒಂದು 20 ದಿವಸದ ನಂತರ ನಾವು ಫಿಶಿಂಗ್ ಹೋಗ್ತಿದ್ದ. ಈಗ ನಮ್ಮ ಅಳುವೆಕೋಡಿ ಬಂದರಲ್ಲಿದ್ದ. ಅದೇ ರೀತಿ ಈಗ ಹವಾಮಾನ ವೈಪರೀತ್ಯ ಅದಕ್ಕೆ ತುಂಬ ರಫ್ ಆಗಿದ್ದು ಕಡಲ, ಅದಕ್ಕೋಸ್ಕರ 20 ದಿವಸ ರಜೆ ಇದ್ದ. ಹಂಗಂದಕ್ಕೆ ನಿನ್ನೆ ಮೊನ್ನೆಲ್ಲ ಒಂದು ಚೌತಿ ಎಲ್ಲ ಮುಗಿಸ್ಕೊಂಡ ಈಗ ನಾವು ಫಿಶಿಂಗಲ್ಲಿ ಹೋದಿತ್ತ. ಏನು ಫಿಶಿಂಗ್ ಸುದ್ದಿ ಏನಷ್ಟು ಗೊತ್ತಿಲ್ಲ. ಈಗ ಹೋದ್ಮೇಲೆ ನೋಡ್ಬೇಕು. ಆಲ್ರೆಡಿ ನಮ್ಮ ಸೈಡ ದೋಣಿ ಎಲ್ಲ ಬಿಟ್ಟರು, ಈಗ ಎಲ್ಲ ಹಾರೀಗ ಅನ್ಬಯಗೆ. ಅದೇ ರೀತಿ ಈ ನಾರ್ತ್ ಕೆನರಾದಾಗೆಲ್ಲ ಫಿಶಿಂಗ್ ಬೋಟಿಗೆ ಆಫರ್ ಅಂತ, ಟ್ರಾಲ್ ಬೋಟಿಗೆ ಆಫರ್ ಎಲ್ಲ ಇದೇ ಡಾಕಲ್ಲಿ ಕಟ್ಟಿರ. ಅವರು ಕೂಡ ತುಂಬ ಜನ ಚವತಿಗಂದಿ ಬಂದಿರ. ಒಂದು 3-4 ದಿವಸದಿಂದ ಬಂದಿರ ಅವರು ಕೂಡ ಹೋಗ್ತಿದ್ರು. ಸ್ವಲ್ಪ ನಾವು ವೆಯ್ಟ್ ಮಾಡ್ತಿದ್ದೆ ಅಂತ ದಡ್ ಬೋಟ್ ಅಲ್ಲ, ಸ್ವಲ್ಪ ಪ್ರಾಬ್ಲಮ್ ಅದಕ್ಕೋಸ್ಕರ ನಾವು ವೆಯ್ಟ್ ಮಾಡ್ತಿದ್ದೆ. ಅದಕ್ಕೆ ಈಗ ನಮ್ಮದು ದೋಣಿ ಬಿಟ್ಟರೆ ನಾವು ಹೋಗ್ತಕೊಂಡು ಸ್ನೇಹಿತರೆ ಎಲ್ಲ ನಮ್ಮ ಸೈಡ್ ಅಜ್ಜಿ ಆಲ್ರೆಡಿ ದೋಣಿ ಎಲ್ಲ ಬಿಟ್ಟರು ನೋಡಿ. ಹಾಗೆ ನಾವು ಹೋಪ ಅಲ್ಲ, ದೊಡ್ಡ ಬೋಟ್ ಎಲ್ಲ ದೊಡ್ಡ ಬೋಟ್, ಇದೆಲ್ಲ ಟ್ರಾಲ್ ಬೋಟ್ ನೋಡಿ. ಎಲ್ಲ ಇದೆಲ್ಲ ಒಂದು ಸಮುದ್ರಕ್ಕೆ 10 ದಿವಸ ಸಮುದ್ರದಲ್ಲಿರುವಂಥ ಬೋಟ್ ಇದೆಲ್ಲ ನೋಡಿ. ದೊಡ್ಡ ಬೋಟ್ ನೋಡಿ, ಎಲ್ಲ ಟ್ರಾಲ್ ಬೋಟ್, ಫುಲ್ ಕಬ್ಬಿಣ ಬೋಟಿ ಟ್ರಾಲ್ ಬೋಟ್ ಇದೆಲ್ಲ. ಆಚೆಗೆ ನೋಡಿ ಸ್ನೇಹಿತರೆ, ಪರ್ಸಿನ್ ಬೋಟ್, ಟೈಲರ್ ಬೋಟ್ ಆಚೆಗೂ ರಾಶಿ ಇತ್ತು. ಅವರು ಹಾಗೆ ಸುಮಾರು ದಿವಸ ಪರ್ಸಿನ್ ಬೋಟ್ನೆಲ್ಲ ರಜೆ ಇಟ್ಟಿರ. ಹಾಗೆ ಲೈಲೈನ್ ಬೋಟಲ್ಲಿ ಒಂದು 3 ದಿವಸ ಹಿಂದೆ ಬಂದದಷ್ಟೇ, ಗಣೇಶ ಚತುರ್ಥಿಗೋಸ್ಕರ. ಅದೇ ರೀತಿ ಅವ್ರ್ಯಾಂಗರು ಡೀಫಲ್ ಪಾಪ, ಅವರಿಗೂ ಕೂಡ ಸತತ ಒಂದು 15 ದಿವಸದಿಂದ ನಿದ್ರೆ ಏನು ಇಲ್ಲದೆ ಕೆಲಸ ಮಾಡ್ದು ಅಂತಾರೆ. ಯಾಕಂದರೆ ಒಂದೇ ಒಂದು ದಿವಸ ಕೂಡ ಕರೆಕ್ಟಾಗಿ ನಿದ್ರೆ ಬರೋದಿಲ್ಲ ಈ ಬೋಟ್ನಲ್ಲಿ ದುಡಿಯೋರಿಗೆ. ಯಾಕಂದರೆ ಇದು ಫಸ್ಟ್ ಸೀಸನ್ ಅಲ್ಲ, ಅದಕ್ಕೋಸ್ಕರ ಮಳೆಗಾಲ ಸೀಸನ್, ಅದಕ್ಕೋಸ್ಕರ ಎಲ್ಲರಿಗೂ ಒಂಥರ ಕಷ್ಟನೇ ಅಂತ ಹೇಳ್ಬೋದು. ಯಾಕಂದರೆ ನಮ್ಮದು ಸಮುದ್ರದಲ್ಲಿ ಫಿಶಿಂಗ್ ಮಾಡೋರ್ದು ನಮಗೆ ಗೊತ್ತಿರೋದು, ಮೀನುಗಾರರಿಗೆ ಗೊತ್ತಿರಬೇಕು ಅದು ಕಷ್ಟ, ಮತ್ತು ಯಾರಿಗೂ ಗೊತ್ತಿರೋದಿಲ್ಲ. ನೋಡ್ರೆ ಮಾತ್ರ ಅದು ಅಡ್ಡ ಬೋಟಮ್ಮಾಗೆ ಇತ್ತು, ಆದರೂ ಕೂಡ ಅವರು ಅನುಭವಿಸೋ ಕಷ್ಟ ನಮಗಂತೂ ಅರ್ಥ ಆಗೋದಿಲ್ಲ. ಯಾಕಂದರೆ ನಾವು ಸಮುದ್ರದಲ್ಲಿ ಅಂದರೆ ಅದು ಡೈಲಿ ಹೋಗಿ ಬರ್ಬೋದು. ಅವರು ಒಂದು 10 ದಿವಸಗಳ ಬರ್ತಿರುವರು ಅವರೆಲ್ಲ. ಯಾಕಂದರೆ ಅವರೆಲ್ಲ ಮೀನು ಖಾಲಿ ಮಾಡೋದು ಮಲ್ಪೆ ಡಾಕಲ್ಲೇ. ಇಲ್ಲಿ ನೋಡಿ, ಎಲ್ಲ ಬೆನ್ನಿಗೆ ಹಾಕ್ತಿದೆ ಈಗ ಫಿಶಿಂಗ್ ಅದಕ್ಕೆ. ಅದೇ ರೀತಿ ಮೊನ್ನೆ ಬರುವಾಗ ಒಂದು ಬೋಟ್ನ ಫ್ಯಾನ್ಗೆ ಬಲೆ ಸಿಕ್ಕಾಕೊಂಡು ಬೇರೆ ಬೋಟ್ನವ್ರು ಕಟ್ಟು ಹಾಕ್ಕೊಂಡು ಬರುವಾಗ ಒಂದು ಬೋಟು ಅವಘಡಕ್ಕೀಡಾಗಿತ್ತು. ಅದು ನಾವು ಈಗ ತೋರಿಸ್ತೀವಿ. ಇದೇ ಆನ್ಬಾಯಲ್ಲೇ ಕಲ್ಲಿಗೆ ಬಡ್ದು, ಅಂದರೆ ರೋಪ್ ಕಟ್ಟಾಗಿ ಕಲ್ಲಿ ಬಡ್ದು ಅವಘಡ ಉಂಟಾಗಿದ್ದು. ಅದನ್ನ ಈಗ ಸ್ವಲ್ಪ ಹೊತ್ತಲ್ಲಿ ತೋರಿಸ್ತೀವಿ. ಸ್ನೇಹಿತರೆ, ಒಂದು 20 ದಿವಸ ನಂತರ ಅದು. ಯಾಕಂದರೆ ನಾವು ಲಾಸ್ಟ್ ಅಂದರೆ ಆಗಸ್ಟ್ 15ಕ್ಕೆ ಫಿಶಿಂಗ್ ಎಂಡ್ ಮಾಡಿತ್ತು ಹವಾಮಾನ ವೈಪರೀತ್ಯದಿಂದಾಗಿ. ಅಂದರೆ ಲಾಂಬರ್ ಗಾಡಿಯೆಲ್ಲ ಸಿಕ್ಕಾಪಟ್ಟಿತ್ತು, ಅಂದ್ರೆ ಹಾಕೋತ್ತಿಲ್ಲ, ಫಿಶಿಂಗ್ ಮಾಡೋಕ್ಕಾಗ್ತಿಲ್ಲ. 1-2 ದೋಣಿ ಒಟ್ಟಿಗೆ ಓಡಿಸೋಕ್ಕೂ ಆಗ್ತಿಲ್ಲ. ಒಂದು ದೋಣಿ ಓಡಿಸೋದು ತುಂಬ ಕಷ್ಟ. ಅದಕ್ಕೋಸ್ಕರ ಈಗ ನೋಡಿ, ಆಲ್ರೆಡಿ ಮೊನ್ನೊಂದು ಅವಘಡಕ್ಕೀಡಾಗಿದ್ದೊಂದು ಬೋಟ್ ಆಚೆಗಿತ್ತು. ಅದಕ್ಕೋಸ್ಕರ ಸ್ವಲ್ಪ ಏನಾದರೂ ಅವಶೇಷ ನಮಗೆ ಅಡೆತಡೆ ಆಗ್ಬೋದು ಎಂಬಕ್ಕೋಸ್ಕರ ನಮಗೆ ಸ್ಲೋ ಆಗಿ ಹೋಗ್ತಿತ್ತು. ಇಲ್ಲಿ ಆಮೇಲೆ ಸ್ವಲ್ಪ ದೂರದಲ್ಲಿ ನೋಡ್ಬೋದು. ಇಲ್ಲಿ ನೋಡಿ, ಅವಘಡ ಆಗಿದ್ದ ಬೋಟ್ ಎಲ್ಲ ತೋರುತ್ತೆ ನೋಡಿ, ಅದರ ಅವಶೇಷ ಎಲ್ಲ ನೋಡ್ಬೋದು ನೀವು. ಇಲ್ಲಿ ನೋಡಿ ಸ್ನೇಹಿತರೆ, ಅದೇ ಟ್ರಾಲ್ ಬೋಟ್ ಮೊನ್ನೆ ಅವಘಡಕ್ಕೀಡಾಗಿದ್ದಂಥ ಒಂದು ಪ್ಲೇಸಲ್ಲಿ ನೋಡಿ, ನಾವು ನೋಡ್ಬೋದು ನೋಡಿ, ಕಲ್ಲಿಗೆ ಅಟ್ಯಾಚ್ ಹಾಕೊಂಡಿದ್ದು ನೋಡಿ, ಅದೇ ಕಲ್ಲಿಗೆ ಬಡ್ದು ಇದಾಗಿದೆ. ಯಾಕಂದರೆ ಫ್ಯಾನಿಗೆ ಬಲಿ ಬಿದ್ದವಾಗ ಏನು ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ನಮ್ದು ಯಾವುದು ಜಾಯಿಂಟ್ ಬೋಟ್ ಇತ್ತು ಅದ್ರ ಮೂಲಕ ನಾವು ಕೊಟ್ಟಾಡ್ಕೊಂಡು ಬರಬೇಕಾಗತ್ತೆ. ಅಂದರೆ ಆ ರೋಪ್ ಅನ್ನೋದು ಕಟ್ಟೋದಕ್ಕೋಸ್ಕರ ಅವರಿಗೂ ಕೂಡ ಏನು ಟರ್ನ್ ಮಾಡಲಿಕ್ಕೆ ಏನು ಆಗೋದಿಲ್ಲ. ಅಂದರೆ ದೊಡ್ಡ ಲಾಂಬರ್ ಕೂಡ ಅಲೆ ಕೂಡ ಜಾಸ್ತಿ ಇರೋದ್ರಿಂದ ಅವರಿಗೂ ಏನು ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ನೋಡಿ, ಇದೆ ನೋಡಿ, ಇದು ನೋಡಿ, ಇದೇ ಬೋಟ್ ನೋಡಿ, ಏನನ್ನು ಕಣಿ ಎಷ್ಟು ಕಷ್ಟಪಡೋದಂದರೆ ನಮ್ಮ ಮೀನುಗಾರರ ಇದು ನೋಡ್ರೆ ಗೊತ್ತಾಗ್ಬೋದು ಎಷ್ಟು ಡೇಂಜರಸ್ ಅಂದಕ್ಕೆ ನಮ್ಮ ಫಿಶಿಂಗ್. ಇಲ್ಲಿ ನೋಡಿ, ಅದೇ ರೀತಿ ನೋಡಿ, ಒಬ್ಬರು ಬರ್ತಾರೆ.
ಹೋಗ್ತಿದ್ದೆ ನಮ್ಮ ಬೋಟೆಲ್ಲ. ಇದೆಲ್ಲ ಮಲ್ಪಿ ಬೋಟ್, ಮಲ್ಪಿಯಲ್ಲೇ ಖಾಲಿ ಮಾಡುವಂಥ ಬೋಟ್ ಇದೆಲ್ಲ. ಅದರಲ್ಲಿ ಬಲೆ ಇತ್ತು, ಮೀನಿತ್ತು, ತುಂಬ ಬೆಲೆ ಬಾಳುವಂಥ ಮೀನುಗಾರಿಕೆ ಬೇಕಾದಂಥ ವಸ್ತು ಎಲ್ಲ ಇತ್ತು. ಎಷ್ಟು ಅಂದರೆ ತುಂಬ ಕೋಟಿಗಟ್ಟಲೆ ಲಾಸ್ ಆಗಿರುತ್ತೆ ಅದರಲ್ಲಿ. ಈಗಾಗಲೇ ಸ್ವಲ್ಪ ಲಾಂಬಾರ ಅಂದರೆ ಅಲೆ ಎಲ್ಲ ಜಾಸ್ತಿ ಉಂಟು. ಆದರೂ ಕೂಡ ನಾವು ಯಾಕಂದರೆ ತುಂಬ ಒಂದು 20 ದಿವಸ ಆಗಿದ್ದರಿಂದ ನಾವು ಮೀನುಗಾರಿಕೆ ಮಾಡಲೇಬೇಕಾದಂಥ ಪರಿಸ್ಥಿತಿ. ಅದಕ್ಕೋಸ್ಕರ ಹೋಗ್ತಿದ್ವಿ. ಈಗ ಯಾವುದೇ ಲಾಂಬರ್ ಇದ್ದರೂ ಕೂಡ ನಾವು ಅದು ಕೇರ್ ಮಾಡಲಿಕ್ಕಿಲ್ಲ. ಯಾಕಂದರೆ ನಮಗೆ ಹೊಟ್ಟೆಗೆ ಒಂದು ಹೊತ್ತಿನ ತುತ್ತಿನ ಒಂದು ಪರಿಸ್ಥಿತಿ ಆದ್ದರಿಂದ ನಾವು ಈ ಟೈಮಲ್ಲಿ ಫಿಶಿಂಗ್ ಮಾಡಲೇಬೇಕಾದಂಥ ಒಂದು ಪರಿಸ್ಥಿತಿ ನಮ್ಗೆ ಉಂಟಾಗಿದೆ. ಅದಕ್ಕೋಸ್ಕರ ನಾವು 20 ದಿವಸದ ನಂತರ ಈ ಸಮುದ್ರಕ್ಕಂದು ಬಂದಿದ್ದೇವೆ. ಆ ತಾಯಿ ಏನು ಕೊಡ್ತಂತ ಗೊತ್ತಿಲ್ಲ. ಅದೇ ರೀತಿ ನಾವು ಇಲ್ಲಿನ ಅಳುವೆಕೋಡಿಯ ಶ್ರೀ ದುರ್ಗಾ ಪರಮೇಶ್ವರಿಗೆ ಒಂದು ನಮಸ್ಕಾರ ಹಾಕಿ ಒಂದು ಸುತ್ತಾಕಿ ಹೋಗ್ತಾ ಇರುವ ಸ್ನೇಹಿತರೆ. ಇನ್ನೇನಿದ್ರು ಅವಳಿಗೆ ಬಿಟ್ಟಿದ್ದ. ಸ್ನೇಹಿತರೆ, ಈಗ ನಾವು ಎಲ್ಲ ನಮ್ಮ ಊರಿನ ಎಲ್ಲ ದೋಣಿಯವರು ಈಗ ಫಿಶಿಂಗ್ ಅಂತ ಇವತ್ತೇ ಪ್ರಥಮವಾಗಿ 20 ದಿವಸದ ನಂತರ ಯಾವ ರೀತಿ ಇವತ್ತಿಂದ ಫಿಶಿಂಗ್ ಸ್ಟಾರ್ಟ್ ಆಗುತ್ತೋ ಇಲ್ಲೋ ಅಂತ ಗೊತ್ತಿಲ್ಲ. ಇವತ್ತೇ ಹವಾಮಾನ ಇಲಾಖೆ ಪ್ರಕಾರ ಗಾಳಿ ಎಲ್ಲ ಜಾಸ್ತಿ ಉಂಟು. ಎಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೋ ಅಂತ ಗೊತ್ತಾಗೋದು. ಯಾಕಂದರೆ ಕೆಲವೊಮ್ಮೆ ಹವಾಮಾನ ಇಲಾಖೆ ಅಂದರೆ ನಾವೆಲ್ಲ ಆ್ಯಪ್ ಮೇಲೆ ಡಿಪೆಂಡ್ ಆಗೋದು. ಸರಿಯಾದ ಒಂದು ಮಾಹಿತಿ ಸಿಗದೇ ಇರೋದ್ರಿಂದ ಅದೇನು ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ನಾವೀಗ ಫಿಶಿಂಗ್ ಅಂದರೆ ಹೋಗ್ತಿರ್ತೀಗ ನಮ್ಮ ಜೀವನನೂ ಬೆಳಿಬೇಕಲ್ಲ. ಯಾಕಂದ್ರೆ ನಮ್ಮದು ಒಂದು ತುತ್ತಿನ ಗಂಜಿಗೋಸ್ಕರ ನಾವು ಹೋಗುವಂಥ ಪರಿಸ್ಥಿತಿ ಉಂಟಾಗಿದೆ. ಯಾಕಂದರೆ ಈ ವರ್ಷ ಫಸ್ಟ್ ಸೀಸನ್ ಸ್ಟಾರ್ಟಿಗೆ ಫಿಶಿಂಗ್ಗೆ ಕೈ ಕೊಟ್ಟಿದೆ. ಯಾಕೇನು ಇಷ್ಟು ವರ್ಷ ಯಾವ ವರ್ಷವೂ ಆಗಿಲ್ಲ ಅಂತ ನಮ್ಮ ಹಿರಿಯವರೆಲ್ಲ ಹೇಳ್ತಿದ್ರು. ನೋಡ ಏನಾಗುತ್ತಂತ ನೋಡಿ ಇವತ್ತಿಂದ. ಸ್ನೇಹಿತರೆ, ಮಧ್ಯೆ ಮೀನೆಲ್ಲ ಹಾರ್ತಿತ್ತು ಕಣಿ, ಎಲ್ಗಣಿ ತೋರ್ತು ಕಣಿ, ಮೀನೆಲ್ಲ ಹಾರುದು ಫ್ಯಾನಿಗೆ ಒಳ್ಳೆ ಹಾರ್ತಿತ್ತು ಮೀನು. ಹಾರ ಇಲ್ಲ ಬಲಿ ಇಡೋಕೆ ಆಗ್ತಿಲ್ಲ. ಯಾಕಂದರೆ ಕಲ್ಲು ಬದಿ ಅದಕ್ಕೋಸ್ಕರ. ಮತ್ತು ಮೀನು ಫಿಶ್ ಪಾಯಿಂಟ್ರಾಗ ಏನಷ್ಟು ಬಂದಾಗಿಲ್ಲ, ಅದಕ್ಕೋಸ್ಕರ ಬಲಿ ಇಡಲಿಲ್ಲ ಅಂತ ಕಾಣುತ್ತೆ. ಆದರೆ ತುಂಬ ಮೀನು ಹಾರ್ತಿತ್ತು. ಫಿಶ್ ಪಾಯಿಂಟ್ರಾಗ ಏನು ಮೀನೇನು ಕಂಡಾಗಿಲ್ಲ. ಅದೇ ಮೇಲಿಗಿದ್ದು ಮೀನು ಮಾತ್ರ ಹಾರೋದಲ್ಲ. ನೋಡಿ ಫಿಶ್ ಪಾಯಿಂಟ್ರಾಗ ಏನೇನು ಎಲ್ಲೋ ನೀಲಿ ಹೋಗೋ ತಿಳುವೋಗಿ ಬರ್ತಿತ್ತು. ಅದೇನೇನು ದಪ್ಪದ ಮೀನಲ್ಲ. ನಾವು ನೋಡ್ಬೋದು ನೋಡಿ ಫಿಶ್ ಪಾಯಿಂಟ್ರಾಗ ತಿಳುವೋಗಿ ಬರ್ತಿತ್ತು. ಈಗ ನಾವು ದಾರಾಕಿ ಓಡ್ತಿತ್ತು ಬಾಲಿ 2 ಜಾಯಿಂಟ್ ಮಾಡಿ ಸ್ವಲ್ಪ ಹೊತ್ತಿಗೆ ಆರಿ ಮಾಡ್ಕ. ಇವತ್ತು 20 ದಿವಸದ ನಂತರ ಫಸ್ಟ್ ಫಿಶಿಂಗ್. ಅದೇ ರೀತಿ ಇಲ್ಲೆಲ್ಲ ಆರ್ಯ ಮಾಡಿ ನೋಡಿ, ಕೆಲವು ದೋಣಿಯೆಲ್ಲ ಆರ್ಯ ಮಾಡಿದೆ ಆಚೆಗೆಲ್ಲ. ನೋಡಿ 2 ದೋಣಿ ನೋಡಿ, 2 ಜಾಯಿಂಟ್ ಅದ ನೋಡಿ, ಆರ್ಯ ಮಾಡಿ ಒಟ್ಟಾದಿದೆಯಾ. ಬೆನ್ನಿಗೆಲ್ಲ ಆರೆ ಮಾಡ್ಕಣಿ ಕಿಟ್ಲಿಗೆ ಸಣ್ಣ ತೇಮ್ಲಿ ಫಿಶಿಂಗ್. ಸ್ನೇಹಿತರೆ, ತಂಕೆಯಲ್ಲಿ ಮೀನು ಐತೆ ನಮ್ರ ಕಣಿ. ನಮ್ಮ ಪಕ್ಕದಾಗ ಒಂದು ದೋಣಿನ ಕಣಿ ಹ್ಯಾಂಗೆ ತಂಕೆ ಓಡಿಸ್ದೆ ಕಣಿ. ಎಲ್ಲ ಹೆವಿ ಸ್ಪೀಡಾಗಿದ್ರು. ನಮ್ಮಂಗೆ ಮೊಟ್ಟಿಗೆ ಹೋಗ್ತೀವಿ ನಾವು ಕೂಡ ಅದೇ ಬದಿ ಹೋಗ್ತಿದ್ದೀವಿ ತಂಕೆ. ಕೆಲವರೆಲ್ಲ ಆಲ್ರೆಡಿ ಇನ್ನೂ 8 ಗಂಟೆನೂ ಇಲ್ಲ, ಊಟದ ಚರಿಗೆಲ್ಲ ಬಿಚ್ಚಿ ಖಾಲಿ ಮಾಡಿ ಹಾಕಿದ್ದು ಅಲ್ಲಿ ಕಣಿ. ಎಲ್ಲ ಚರಿಗೆಲ್ಲ ಕಟ್ತಿದ್ರು ಕಣಿ ಹೊಲ್ಲೆಲ್ಲ. ಸುದ್ದಿ ಬಂತ ಬಾಡವೆ ಟ್ಯಾಂಕಿ ಎಲ್ಲ ಬಂತು. ಈಗ ತೆಂಗಿನ ಗುಡ್ಡಿಂದ ಹಿಡ್ದು ಮಂಕಿ ವ್ಯಾಲಿಗೆ ಹೋಗಿ ಸೀದಾ ಈಗ ನಾವು ನಮ್ಮ ಶಿರೂರು ಸೈಡ್ ಬಂತು. ಮೈಂದ್ರ ಬದಿಗೆ ಅದು ಫಿಶಿಂಗ್ ಎಂತಿಲ್ಲ. ಕೆಲವರಿಗೆ ಬಲಿ ಇಟ್ಟವರಿಗೆ ಏನೋ ಸುದ್ದಿಯನ್ನು ಗೊತ್ತಿಲ್ಲ. ಹಾಗೆ ಟ್ಯಾಂಕ್ ಓಡಿಸೋ ಬಾತಿತ್ತು. ಸಣ್ಣ
ಸಂಡೆ ಏನು ಬಿಲ್ ಚೆಂಡಿ ಹೋಗಿದ್ದಪ್ಪ. ಬರೀ ಊಟ ಮಾಡೋದೇ ಆಯ್ತು ಇವತ್ತು. ಚಂಡಿ ಬಿಲ್ ಇವತ್ತು ಬಿಲ್ ಚಂಡಿ ಆಗಿದ್ದರಿಂದ ಸುಮ್ಮನೆ ಮನೆ ಹೋಗೋದಕ್ಕಂತ ಏನು ಗೊತ್ತಿಲ್ಲ, ನೋಡಬೇಕು ಮನೆ ಹೊಡಿದ್ರು ಇಲ್ಲ ಅದಕ್ಕೆ. ಟ್ಯಾಂಕರ್ ಗಾಳಿ ಎಲ್ಲ ಸ್ಟಾರ್ಟ್ ಆಯ್ತಲ್ಲ, ಅದಕ್ಕೋಸ್ಕರ ನಾವು ಈಗ ಟ್ಯಾಂಕರ್ನಿಗೆ ನಮ್ಮ 3 ಸೈಡ್ ಬಂದಿದ್ದೀವಿ ಅಂತ ಹೇಳಿದ್ರೆ. ಓಕೆ ಸ್ನೇಹಿತರೆ, ಇವತ್ತಿನ ಫಿಶಿಂಗ್ ಯಾಗೂ ಮುಗು ಹಂತಾಗಿತ್ತ. ಅದೇ ರೀತಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ಟಾಟಾ, ಬಾಯ್ ಬಾಯ್.